ಸಮಾಜ ಸೇವಕರು ತಿಮ್ರಾವನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಜಯರಾಮ್ ರೆಡ್ಡಿ ಅವರು 1 ವರ್ಷಕ್ಕೆ ಸೀಮಿತವಾಗಿದೆ. ಪ್ರತಿ ವರ್ಷನೂ ಸಹ ಜಾತ್ಯತೀತವಾಗಿ ಒಂದು ಧರ್ಮಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಪ್ರತಿ ವರ್ಷನೂ ಸಹ ಹಬ್ಬಗಳು ಬಂದಾದಂತಹ ಸಂದರ್ಭದಲ್ಲಿ ಕೇವಲ ನಮ್ಮ ಮನೇಲಿ ಆಚರಣೆ ಮಾಡ್ಕೊಳ್ಳೋದನ್ನ ಈ ಗ್ರಾಮವೇ ಹಬ್ಬದ ಆಚರಣೆ ಮಾಡ್ಬೇಕು ಅನ್ಕೊಂಡು ಊಟದ ಕಿಟ್ ಅನ್ನ ಪ್ರತಿ ವರ್ಷ ವಿತರಣೆ ಮಾಡ್ತಾ ಇದ್ದೀರಾ. ಏನ್ ಸರ್ ಇದಕ್ಕೆ ಪ್ರೇರಣೆ ಯಾರು? ಎಷ್ಟು ವರ್ಷದಿಂದ ತಾವು ಶುರು ಮಾಡಿದ್ದೀರಾ ಸರ್? ನಾನು ಸುಮಾರು 15 ವರ್ಷದಿಂದ ನಾನು ಈ ಸೇವೆ ಮಾಡ್ತಾ ಇದ್ದೀನಿ. ಏನಂದ್ರೆ ಸ್ವಲ್ಪ ಶ್ರೀಮಂತರು ಇರ್ತಾರೆ, ಸ್ವಲ್ಪ ಬಡವರು ಇರ್ತಾರೆ. ಶ್ರೀಮಂತರ ಜೊತೆಗೆ ಬಡವರು ನಮ್ಮ ಜೊತೆಗೆ ಬರಬೇಕು, ಅವರು ನೆಮ್ಮದಿಯಾಗಿರ್ಬೇಕು, ನೆಮ್ಮದಿಯಾಗಿ ಹಬ್ಬ ಮಾಡಬೇಕು, ಅವ್ರನ್ನ ನಮ್ಮ ಜೊತೆಗೆ ಎಳ್ಕೊಂಡು ಬರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡಿರುತ್ತೆ, ಹೌದು ಸರ್, ಕೂಡ ಮನಸ್ಸಿರಲ್ಲ. ಹೌದು ಸರ್, ನೀವು ಮಾತ್ರ ವಿಭಿನ್ನವಾಗಿ ಕಾಣ್ತೀರಾ. ಯಾಕಂದ್ರೆ ಅದರಲ್ಲೂ ಕೂಡ ಹಿಂದೂಗಳ ಹಬ್ಬಗಳಿಗೂ ಕೊಡ್ತೀರಾ, ಮುಸ್ಲಿಮ್ಸ್ ಹಬ್ಬವನ್ನ ಮುಸ್ಲಿಮ್ಸ್ ಅವ್ರಿಗೂ ಕೊಡ್ತೀರಾ. ಏನ್ ಇಂತ ಒಂದು ಕಾಳಜಿ ಇದೆ? ಏನ್ ಸರ್ ತಮ್ಮ ಜೀವನದಲ್ಲಿ ಏನಾದ್ರು ಒಂದು ಬದಲಾವಣೆ ಅದು ಏನು ಅಂದ್ರೆ ನನ್ನ ಗುರಿ ಅದು. ನಾನು ಕಷ್ಟಪಟ್ಟು ಬಂದಿರೋನು. ನಾನು ಫಸ್ಟ್ ಇಯರ್ ಓದಿದ್ದೀನಿ ಅಷ್ಟೇ. SLC ಪಾಸ್ ಆದ ಫಸ್ಟ್ ಇಯರ್ ಓದ್ದೆ. ಫಸ್ಟ್ ಇಯರ್ಗೆ ಹೋಗ್ಬಿಟ್ಟು ನಿಂತ್ಬಿಟ್ಟ. ನಮ್ಮ 93ನಲ್ಲಿ ನಮ್ಮಪ್ಪ ತೀರು ಬಿಟ್ರು. ಆವಾಗ ವ್ಯವಸಾಯ ಮಾಡ್ದ, 10 ವರ್ಷ ವ್ಯವಸಾಯ ಮಾಡ್ದ. ವ್ಯವಸಾಯ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ. 9 ಎಕರೆ ಕಬ್ಬಾಗ್ಬಿಟ್ಟು ಬೆಲ್ಲ ಎಲ್ಲ ಮಾಡಿ ಅಷ್ಟು ಕಷ್ಟಪಟ್ಟು ನೋಡಿದ್ದೀನಿ. ರೈತರ ಬಗ್ಗೆ ಏನು, ಬಡವ್ರ ಬಗ್ಗೆ ಏನು, ರೈತರ ಬಗ್ಗೆ ಏನು ಅಂತ ನನ್ಗೆ ಅದ್ರ ಬಗ್ಗೆ ಗೊತ್ತು, ಅದರ ಸಾರಾಂಶ ಗೊತ್ತು. ಅದು ನಾನು ಪಡೆದಿದ್ದೀನಿ. ಆ ಕಷ್ಟ ಅದು ಎಲ್ಲ ನಾನು ಪಡೆದಿದ್ದೀನಿ. ಅದಕ್ಕೋಸ್ಕರ ನಾನು ನಮ್ಮ ಟೀಚರು ಆ ಕಷ್ಟ ನನಗೆ ಗೊತ್ತು. ಅದು ಬೇರೆಯವ್ರಿಗೆ ನಾನು ಹಂಚ್ಕೋಬೇಕು. ಆ ಕಷ್ಟ ಬೇರೆಯವ್ರಿಗೆ ಎಲ್ಲ ಬರಬಾರ್ದು, ಕಷ್ಟ ಪಡಬಾರ್ದು, ಸ್ವಲ್ಪ ನೆಮ್ಮದಿಯಾಗಿ ಬಾಳ್ಬೇಕು ಅನ್ನೋ ಉದ್ದೇಶದಿಂದ ಏನೋ ದೇವ್ರು ಕೊಟ್ಟಿದ್ದಾರಲ್ರಿ, ಸ್ವಲ್ಪ ನಾನು ನಮ್ಮ ಇಂಥ ಜನಕ್ಕೆ, ನಮ್ಮ ಊರಿನ ಜನರಿಗೆ, ಪಕ್ಕೂರಿನ ಜನರಿಗೆ, ಪಂಚಾಯತಿ ಜನರಿಗೆ, ಸ್ವಲ್ಪ ನನ್ನ ಹತ್ರ ಯಾರು ಬಂದು ಕೇಳ್ತಾರೋ ನನ್ನ ಕೈಯಲ್ಲಾದಷ್ಟು ನಾನು ಹೆಲ್ಪ್ ಮಾಡಕ್ಕೆ, ಸೇವೆ ಮಾಡಕ್ಕೆ ಸಿದ್ಧವಾಗಿ ರೆಡಿ ಆಗಿದ್ದೀನಿ. ಎಷ್ಟೋ ಜನ ಸಮಾಜ ಸೇವಕರು ಚುನಾವಣೆ ಬಂದಾಗ ಓಡ್ಬರ್ತಾರೆ. ಹೌದು, ಮಾಡೋ ಸಾಸಿವೆ ಕಾಳಷ್ಟು ಸಮಾಜ ಸೇವೆ, ಕುಂಬಳಕಾಯಿ ಅಷ್ಟು. ಆದ್ರೆ ನೀವು ಟನ್ಗಟ್ಲೆ ನೀವು ಜನರಿಗೆ ಆಹಾರದ ಕಿಟ್ಟಿನ ವಿತರಣೆ ಮಾಡ್ತೀರಾ. ಅದು ಎಲ್ಲೋ ಒಂದ್ ಕಡೆ ಪ್ರಚಾರ ಆಗಲ್ಲ. ನಮ್ಮ ಪಂಚಾಯತಿ ಅನ್ಕೊಂಡ್ರೆ ಯಾರೇ ಬರ್ಲು ಕೂಡ ಈ ಸಹಾಯ ಮಾಡ್ತಾನೆ ಬರ್ತಿಲ್ಲ. ನಿಮ್ ಗುರಿ ಸರ್ ಈ ಒಂದು ವಿಚಾರದಲ್ಲಿ? ಸರ್, ಗುರಿ ಅಂದ್ರೆ ಸ್ವಲ್ಪ ಜನ ಅನ್ಕೊಳ್ತಾರೆ ರಾಜಕೀಯಕ್ಕೆ ಬರ್ತದೆ, ಯೂಸ್ ಆಗತ್ತೆ ಅಂತ ಅಂದ್ಕೊಳ್ತಾರೆ. ನಾನು ರಾಜಕೀಯಕ್ಕೆ ಹೋಗಲ್ಲ. ನಮ್ಮ ಸುಮಾರು ನಮ್ಮ ದೊಡ್ಡವರೆಲ್ಲ ಹೇಳಿದ್ರು, ಏನ್ ಹೇಳಿದ್ರು, ನೀನು ZPಗೆ ಬಾ, TPಗೆ ಬಾ ಅಂತ. ನನಗೆ ಇಷ್ಟ ಇಲ್ಲ, ನಾನು ಬರಲ್ಲ. ರಾಜಕೀಯ ನನಗೆ ಬೇಕಾಗಿಲ್ಲ. ನನಗೆ ಜನರು ಬೇಕು, ಜನರು ಸೇವೆ ಮಾಡಬೇಕು. ಆ ಒಂದು ಗುರಿಯಿಂದ ನಾನು ಬಂದಿದ್ದೀನಿ. ಸರ್, ಒಂದೇ ಸಲ 1 ದಿನ 2 ದಿನ ಹೆಚ್ಚು ಕಡಿಮೆಯಲ್ಲಿ ರಂಜಾನ್ ಮತ್ತೆ ಯುಗಾದಿ ಹಿಂದೂಗಳು ಕೂಡ ಹೊಸ ವರ್ಷ ಆಚರಣೆ ಮಾಡ್ಕೋಬೇಕು ಅಂತ ಮುಸಲ್ಮಾನ್ ಜನರು 30 ದಿನ ಉಪವಾಸ ಇರ್ತಾರೆ. ಅವರು ಕೂಡ ಅದ್ದೂರಿಯಾದಂತ ಒಂದು ರಂಜಾನ್ ಆಚರಣೆ ಮಾಡಬೇಕು ಅಂತ ಆಹಾರಕ್ಕೆ ವಿತರಣೆ ಮಾಡಿ. ಎಷ್ಟು ವಿತರಣೆ ಮಾಡಿದೆ ಸರ್? ಸರ್ 100% 295 ಮನೆಗಳಿದೆ. ನಾನು 325 ಕಿಟ್ ಮಾಡಿದ್ದೀನಿ. ಒಂದು ಕಿಟ್ಟಲ್ಲಿ 30 ಐಟಮ್ ಹಾಕಿದ್ದೀನಿ. ಬೆಲ್ಲ 2 kg, ಇದು ಮೈದಾ 1 kg, ತೊಗರಿ ಬೇಳೆ 2 kg, ಉದ್ದಿ ಬೇಳೆ 1 kg, ಎಲ್ಲ ಐಟಮ್, ಬಟಾಣಿ 1 kg ಎಲ್ಲ ಹಿಂಗೆ ಹಾಕಿದ್ದೀನಿ. ದಾದಾಪು ಅದು 30 kg ಮೇಲೆ ಬರುತ್ತೆ. ನೀವು ನೋಡಿದ್ರು, ಸ್ವಲ್ಪ ಜನ ಎತ್ತಕ್ಕಾಗ್ಲಿಲ್ಲ. ನಾನು ಕೊಡೋದು ಹಬ್ಬ ಮಾಡಿಬಿಟ್ಟು ಮತ್ತೆ 1 ದಿವಸ 1 ತಿಂಗಳು ತಿನ್ನಬೇಕು. ಈ ಸಾಮಾನ್ಯ ಮನೆಗಳಲ್ಲಿ 1 ತಿಂಗಳು 30 ದಿವಸ ನನ್ನ ಕೊಟ್ಟಿರೋದ್ರಲ್ಲಿ ಅವರು ಆಹಾರ ಸೇವನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ತೃಪ್ತಿಯಾಗಿ ತಿನ್ನಲಿ ನಮ್ಮ ಜನ ಅಂತ ನಾನು ಈ ಸೇವೆ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಇವತ್ತು ಮಾಡಿರುವಂತಹ ಸೇವೆ ಮುಖಾಂತರ ಮುಸಲ್ಮಾನ್ ಬಾಂಧವರಿಗೆ ಮತ್ತು ಹಿಂದೂ ಏನು ಇದ್ದಾರೆ ಸಹೋದರಿದ್ದಾರೆ, ಆ ಯುಗಾದಿ ಹಬ್ಬಕ್ಕೆ ಯಾವ ರೀತಿ ಅವರಿಗೆ ವಿಶ್ವಾಸ ಚೆನ್ನಾಗಿ ಮಾಡಬೇಕು. ಎಲ್ರಿಗೂ ದೇವ್ರು ಚೆನ್ನಾಗಿ ಇಡಬೇಕು, ಒಳ್ಳೆ ಬುದ್ಧಿ ಕೊಡ್ಬೇಕು, ಅವ್ರಿಗೆ ಒಳ್ಳೆ ಗುಣ ಕೊಡ್ಬೇಕು. ಇದ್ರ ಜೊತೆ ಇದು ಒಂದಲ್ಲ ನಾನು ಮಾಡ್ತಾ ಇರೋದು. 1 ತಿಂಗಳಿಗೆ 1 ಸರ್ತಿ ನಮ್ಮೂರವರು ಟೂರ್ ಹೋಗಿ ಬರ್ತಾ ಇರ್ತಾರೆ. ಮೊನ್ನೆ ತಮಿಳ್ನಾಡು ಇದು ಪಾಂಡಿಚೇರಿಗೆ ಕಳ್ಸಿದ್ದ, ಯಾವ್ದಪ್ಪ ಊರದು,
ತಿರುನಲ್ಲೂರು ಕಳ್ಸಿದ್ದೆ ಒಂದು ಬಸ್ಸು, ಮಿನಿ ಬಸ್ಸು ಶನೇಶ್ವರನ ದೇವಸ್ಥಾನಕ್ಕೆ. ಇವಾಗ 10 ದಿವಸದಲ್ಲಿ ಯೂತ್ ಎಲ್ಲ ಸೇರಿ ಕೇಳಿದ್ರು ಮೊನ್ನೆ, ನಮ್ಗೆ ಧರ್ಮಸ್ಥಳ ಕಳ್ಸಿ ಅಂತ. ನೀವೆಲ್ಲ ಲಿಸ್ಟ್ ಮಾಡ್ಕೊಂಡು ಎಷ್ಟು ಜನ ಅಂತ ಹೇಳಪ್ಪ, ನಾನು ಬಸ್ ಬುಕ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಾಗೆ ನಮ್ಮೂರಲ್ಲಿ ಯಾರು ಬಂದ್ರು ಕೇಳಿದ್ರು, ನಾನು ಆ ಸೇವೆ ಮಾಡಕ್ಕೆ ನಮ್ಮೂರಲ್ಲಿ ನಾನು ರೆಡಿ ಇದ್ದೀನಿ. ಇವಾಗ ಕಳಿಸ್ತಾ ಇದ್ದೀನಿ, ಹಬ್ಬ ಆದ್ಮೇಲೆ ಧರ್ಮಸ್ಥಳಕ್ಕೆ ಒಂದು ಬಸ್ ಕಳಿಸ್ತಾ ಇದ್ದೀನಿ. ಏನಿಲ್ಲ, ಹಬ್ಬ ಎಲ್ಲರೂ ಮಾಡಬೇಕು. ಎಲ್ಲ ಜನ ಜಾತಿ ಭೇದ ಭಾವನೆ ಏನೂ ಇಲ್ಲ. ಆಲ್ ಆರ್ ಒನ್. ಮುಸ್ಲಿಮ್ಸ್ ಆಗ್ಬೋದು, ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ರಂಜಾನ್ ಆಗ್ಬೋದು, ಯುಗಾದಿ ಆಗ್ಬೋದು, ಎಲ್ಲ ಹಬ್ಬ ಆಚರಣೆ ಮಾಡಿ ನೆಮ್ಮದಿಯಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಎಲ್ಲರನ್ನೂ ಕೋರ್ಕೊಳ್ತೇನೆ, ಭಗವಂತನ ಕೋರುತ್ತೇನೆ.